ಶಿವಮೊಗ್ಗದಲ್ಲಿ ಏನು ಮಾಡ್ತೀಯಾನೆ ಮಗ, ಜಿಮ್ ಟ್ರೈನರ್ ಆಗಿದ್ದಾನೆ. ಏಕೆ ಬೇರೆ ಏನು ಕೆಲಸ ಸಿಕ್ಕಿಲ್ವಾ ಅವನಿಗೆ? ಇಂಜಿನಿಯರಿಂಗ್ ಮಾಡ್ತಾ ಇದ್ದ, ಜಿಮ್ಮಲ್ಲಿ ಟ್ರೈನರ್ ಆಗಿದ್ದಾನ. ಫಸ್ಟು ಒಂದು ಹೆಂಗೆ ಅಂತಂದರೆ, ಈಗ ನನ್ನ ಜೊತೆ ನನ್ನ ಬ್ಯಾಚಲ್ಲಿ ಯಾರ್ಯಾರು ಇಂಜಿನಿಯರಿಂಗ್ ಪಾಸ್ಡ್ ಔಟ್ ಆದ್ರಲ್ಲ, ಯಾರು ಟಾಪರ್ ಇದ್ದಾನಲ್ವಾ ಆ ಟಾಪರ್ಗಿಂತ ಜಾಸ್ತಿ ಅರ್ನ್ ಮಾಡ್ತೀನಿ ನಾನು. ಫಸ್ಟ್ ಆಫ್ ಆಲ್ ಇದು ಗೊತ್ತಿಲ್ಲ, ಜಿಮ್ ಟ್ರೈನರ್ ಅಂದ್ರೆ ಏನು ಅನ್ನೋದೇ ಐಡಿಯಾ ಇಲ್ಲ. ಯಾಕಂದರೆ ನಿಮ್ಗೆ ಅಲ್ಲೆಲ್ಲ 2-3 ಜಿಮ್ ಇದೆ, ಅಲ್ಲಿ 10,000 15,000 ಸ್ಯಾಲ್ರಿ ಇದೆ. ಅವರಿಗೆ ಕಾನ್ಸೆಪ್ಟೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ನೀವೀಗ ಸರಿ ಜಿಮ್ಮೇ ಮಾಡಲ್ಲ ಅಂತ ಅಂದ್ಕೊಳ್ರಿ, ಸಾಯಲ್ವಾ? ಈಗ ನಿಮ್ಮ ಫ್ಯಾಮಿಲಿ ಇಶ್ಯೂಸ್ 1000 ಇರ್ಬೋದು, ನಿಮ್ಗೆ ಹೆಲ್ತ್ ಇಶ್ಯೂಸ್ 1000 ಇರ್ಬೋದು, ನಿಮ್ಮದು ಏನೇನು ಹ್ಯಾಬಿಟ್ಸ್ ಇದೆ ಗೊತ್ತಿಲ್ಲ, ಫುಡ್ ಹ್ಯಾಬಿಟ್ಸ್ ಏನಿದೆ ಗೊತ್ತಿಲ್ಲ. ಇದೇನು ಗೊತ್ತಿಲ್ದಲೆ ಒಬ್ಬ ಹಾರ್ಟ್ ಪೇಷಂಟು ಜಿಮ್ಮಿಗೆ ಬಂದು ಸತ್ತೋದ್ರೆ ಜಿಮ್ ಒಂದು ಪ್ರಾಬ್ಲಮ್ಮ? ಸರಿ, ಜಿಮ್ಗೆ ಹೋಗ್ಬೇಡ, ಸರಿ ಡೈಲಿ 1 ಅವರ್ ವಾಕ್ ಮಾಡಿ, ಅದು ಮಾಡ್ಬೋದಾ? ಹೆಲ್ತಿಯಾಗಿ ತಿನ್ನಿ, ಅದನ್ನು ಮಾಡ್ಬೋದಾ? ನಮ್ಮ ಜನ ಹೆಂಗೆ ಅಂತಂದರೆ 10,000 ಮೆಂಬರ್ಶಿಪ್ಪಿಗೆ ಬಂದು ಜಗಳ ಆಡ್ತಿರ್ತಾರೆ. ಈಗ ನನಗೆ ಹೇಳ್ತಾರೆ, ನೀವೇನು ಬಿಡಿ ಸರ್ ಜಿಮ್ಮಲ್ಲೇ ಇರ್ತೀರಾ ಮಾಡ್ತೀರಾ, ನಮಗೆ ದುಡ್ಡು ಯಾರು ಕೊಡ್ತಾರೆ? ನಾನು ಕೆಲಸ ಮಾಡಿದ್ರೆ ಅಲ್ವ ದುಡ್ಡು ಬರೋದು. ಈಗ ನಾವೇನೋ ಫ್ರೀಯಾಗಿ ಪ್ಲಾನ್ ಕೇಳಿ ನಾವೇನೋ ರಿಪ್ಲೈ ಮಾಡಿಲ್ಲ ಅಂತ ಅಂದಾಗ ಅವಾಗ ನಮಗೆ ಬೈಯೋದು, ಇವನೇನು ಹೇಳ್ಕೊಡಲ್ಲ, ಇವನಿಗೆ ಆ್ಯಟಿಟ್ಯೂಡ್ ಜಾಸ್ತಿ. ಸರಿ, ನೀವು ಕೆಲಸ ಮಾಡ್ತೀರಲ್ವಾ, ಸ್ಯಾಲ್ರಿ ಇಲ್ಲದೆ ಕೆಲಸ ಮಾಡ್ತೀರಾ? ನನಗೆ ಇದೇ ಸ್ಯಾಲ್ರಿ, ವೆಯ್ಟ್ ಲಾಸಿಗೆ ಯಾವ ಪ್ರೋಟೀನ್ ಯೂಸ್ ಮಾಡಲಿ? ಪ್ರೋಟೀನ್ ತಗೊಂಡ್ರೆ ವೆಯ್ಟ್ ಲಾಸೇ ಆಗಲ್ಲ ಫಸ್ಟ್ ಆಫ್ ಆಲ್ ನಿಮಗೆ. ಫಸ್ಟು ನೀವು ಇವಾಗಿರೋ ಟ್ರೆಂಡ್ ಹೆಂಗೆ ಗೊತ್ತಾ, ಫಸ್ಟು ಬಂದು ಯಾರಾದರೂ ಕೇಳೋದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ, ಮತ್ತು ನೀವು ಏನು ತಿಂತೀರಾ, ನೀವು ಎಷ್ಟು ಕಷ್ಟಪಟ್ಟು ಮಾಡ್ತೀರಾ, ಇದೆಲ್ಲ ಏನು ಕೇಳಲ್ಲ. ಫಸ್ಟು ಬಂದು ಕೇಳೋದೆ ಏನು ಸಪ್ಲಿಮೆಂಟ್ ಯೂಸ್ ಮಾಡ್ತೀರಾ. ಈಗ ಇಂಟರ್ವ್ಯೂಸಲ್ಲಿ ಹೇಳ್ತಾರೆ ವೇ ಪ್ರೋಟೀನ್ ಯೂಸ್ ಮಾಡಬೇಡಿ, ಸ್ಟೆರಾಯ್ಡ್ ಯೂಸ್ ಮಾಡ್ತಾರೆ. ಈಗ ಎಷ್ಟೊಂದು ಜನ ಯೂತ್ಸು ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಹಾಳಾಗ್ತಾ ಇದ್ದಾರೆ, ಇದೆಲ್ಲ ಹೇಳ್ತಾರಲ್ವಾ. ಈಗ ನಿಮಗೆ ಅವ್ರಿಗೆ ಒಂದೇ ಅದನ್ನೇ ಪ್ರಮೋಟ್ ಮಾಡ್ತಾ ಇರ್ತಾರೆ, ಒಂದು ಪ್ರಾಡಕ್ಟ್ನ 80 ಗ್ರಾಮ್ಸ್ ಪ್ರೋಟೀನ್ ಇದೆ ಇದರಲ್ಲಿ, ಆಯಿತಾ? 80 ಗ್ರಾಮ್ಸು ಮಕ್ಳು ಕುಡಿಯೋ ಪ್ರಾಡಕ್ಟಲ್ಲಿ 80 ಗ್ರಾಮ್ಸ್ ಪ್ರೋಟೀನ್ ಹೆಂಗೆ ಬರುತ್ತೆ ಒಂದು ಸ್ಕೂಪಲ್ಲಿ? ಏಕೆಂದರೆ ಆ ಸೆಲೆಬ್ರಿಟಿಗೆ ದುಡ್ಡು ಕೊಡ್ತಾ ಇರ್ತಾರೆ ಅದನ್ನು ಪ್ರಮೋಟ್ ಮಾಡೋದಕ್ಕೆ. ಅದಕ್ಕೆ ಹೇಳ್ತಾರೆ ಅವರು. ಮತ್ತು ನಿಮ್ಗೆ ಎಷ್ಟೊಂದು ಜನ ಅಡ್ವರ್ಟೈಸ್ಮೆಂಟ್ ಮಾಡೋ ಪ್ರಾಡಕ್ಟ್ಗಳು ಪರ್ಸ್ನಲ್ ಅವ್ರು ಯೂಸ್ ಮಾಡೋದೇ ಇಲ್ಲ, ಅವರು ಅಡ್ವರ್ಟೈಸ್ಮೆಂಟಿಗೆ ಮಾತ್ರ ತೋರಿಸ್ತಾರೆ. ಜನ ಏನು ಮಾಡ್ತಾರೆ ಅದನ್ನು ನಂಬಿ ತಗೋತಾರೆ ಅಷ್ಟೇ. ಈಗ ಎಷ್ಟೊಂದು ಜನ ನಿಮಗೆ ಈ ಏನೋ ಸ್ವೀಟ್ಸ್ದಾಗಲಿ ಇದ್ರದ್ದೆಲ್ಲ ತೋರಿಸ್ತಾರಲ್ವಾ, ಯಾವ ಸೆಲೆಬ್ರಿಟಿ ಶುಗರ್ ತಿಂತಾರೆ? ಅವರೆಲ್ಲ 0 ಶುಗರಲ್ಲಿ ಇರ್ತಾರೆ. ಅವ್ರು ಪ್ರಮೋಟ್ ಮಾಡೋದೇನು, ಎಲ್ಲ ಶುಗರ್ ಇರೋ ಪ್ರಾಡಕ್ಟ್ಗಳೇ ಪ್ರಮೋಟ್ ಮಾಡೋದು. ಜನ ಫೂಲ್ ಆಗ್ತಾ ಇರೋದು ಅಷ್ಟೇ. ಒಬ್ಬ 120 kg ಇರ್ತಾನೆ, 120 kg ಇರೋನಿಗೆ 90 ಡೇಸಲ್ಲಿ 6 ಪ್ಯಾಕ್ ಹೆಂಗೆ ಮಾಡ್ತೀರಾ? ಅಷ್ಟು ಈಸಿ ಆಗಿದ್ದಿದ್ರೆ ಈಗ ನೀವು ಅಂಬಾನಿ, ಎಷ್ಟು ಕೋಟಿ ದುಡ್ಡಿದೆ ಅವನ ಹತ್ರ, ಅವನ ಮಗ ಯಾಕೆ ಹಂಗಿರ್ಬೇಕಿತ್ತು? ಅಂಬಾನಿ ಮಗಂಗೆ 90 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಮಾಡೋಕ್ಕಾಗಲ್ವ? ಹಂಗಾರೆ ಫಾರಿನಿಂದ ಕರ್ಸ್ಬಿಡ್ತಾನೆ. ಆ ಥರ ಎಲ್ಲ ಮಾಡಿಸೋದಾಗಿದ್ದಿದ್ರೆ ಆ ಥರ ಸರ್ಜರಿ ಎಲ್ಲ ಯಾಕೆ ಮಾಡಿಸ್ಬೇಕಿತ್ತು ಮತ್ತೆ? ಸರ್ ಅದೇ ಆ ಕ್ವೆಶನ್ ಬರಬೇಕು. ಫಸ್ಟ್ ಆಫ್ ಆಲ್ ನೀವು ಯಾಕೆ ಸರ್ ಜಿಮ್ ಆ್ಯಂಡ್ ಬಾಡಿ ಬಿಲ್ಡಿಂಗ್ ಫಿಟ್ನೆಸ್ ಯಾಕೆ ನಿಮ್ಮ ಲೈಫಲ್ಲಿ? ಸೊ ಬೇರೆಯವ್ರು ಎಲ್ಲರಿಗೂ ಲೈಕ್ ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, 1000 ಕನ್ಸ್ಗೆ ಆರ್ಟಿಸ್ಟ್ ಆಗಬೇಕು, ಏನೇನೋ ಇರುತ್ತೆ. ಮೈ ಕ್ವೆಶನ್ ಯಾಕೆ ಅಂತ ಹ್ಯಾವ್ ಸೀನ್ ಸರ್ ಫ್ರಮ್ ಲಾಂಗ್ ಟೈಮ್. ನಾನು ತುಂಬ ಟೈಮಿಂದ ನೋಡಿದ್ದೀನಿ ವಿಡಿಯೋಸ್ ಎಲ್ಲ ಅವ್ರದ್ದು. ವೈ, ಯಾಕೆ ಬಾಡಿ ಬಿಲ್ಡಿಂಗ್? ಈಗ ನೀವು ಸಿಂಪಲ್ ಆಗಿ ಈಗ ಬಾಡಿ ಬಿಲ್ಡಿಂಗಲ್ಲಿ ಇದ್ದೀವಿ. ಈಗ ನಂದು ಊರು ಶಿವಮೊಗ್ಗದಲ್ಲಿ ಏನು ಮಾಡ್ತೀಯಾನೆ ಮಗ, ಜಿಮ್ ಟ್ರೈನರ್ ಆಗಿದ್ದಾನೆ. ಏಕೆ ಬೇರೆ ಏನು ಕೆಲಸ ಸಿಕ್ಕಿಲ್ವಾ ಅವನಿಗೆ? ಇಂಜಿನಿಯರಿಂಗ್ ಮಾಡ್ತಾ ಇದ್ದ, ಜಿಮ್ಮಲ್ಲಿ ಟ್ರೈನರ್ ಆಗಿದ್ದಾನ. ಫಸ್ಟು ಒಂದು ಹೆಂಗೆ ಅಂತಂದರೆ, ಈಗ ನನ್ನ ಜೊತೆ ನನ್ನ ಬ್ಯಾಚಲ್ಲಿ ಯಾರ್ಯಾರು ಇಂಜಿನಿಯರಿಂಗ್ ಪಾಸ್ಡ್ ಔಟ್ ಆದ್ರಲ್ಲ, ಯಾರು ಟಾಪರ್ ಇದ್ದಾನಲ್ವಾ ಆ ಟಾಪರ್ಗಿಂತ ಜಾಸ್ತಿ ಅರ್ನ್ ಮಾಡ್ತೀನಿ ನಾನು. ಇದು ನಿಮಗೆ ಶಿವಮೊಗ್ಗದಲ್ಲಿ ಯಾರಿಗೂ ಗೊತ್ತಿಲ್ವಾ? ಫಸ್ಟ್ ಆಫ್ ಆಲ್ ಇದು ಗೊತ್ತಿಲ್ಲ, ಜಿಮ್ ಟ್ರೈನರ್ ಅಂದ್ರೆ ಏನು ಅನ್ನೋದೇ ಐಡಿಯಾ ಇಲ್ಲ. ಯಾಕಂದರೆ ನಿಮ್ಗೆ ಅಲ್ಲೆಲ್ಲ 2-3 ಜಿಮ್ ಇದೆ, ಅಲ್ಲಿ 10,000 15,000 ಸ್ಯಾಲ್ರಿ ಇದೆ. ಅವರಿಗೆ ಕಾನ್ಸೆಪ್ಟೇ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್. ನಾನು ಇಂಜಿನಿಯರಿಂಗ್ ಮಾಡಿ ಬಂದು ನನಗೆ ಫಸ್ಟೇ ಅರ್ಥ ಆಗೋಯ್ತದ. ಶಿವಮೊಗ್ಗದಲ್ಲೇ ಇದ್ದಿದ್ದು, ಬ್ಯಾಂಗ್ಳೂರಲ್ವಾ ಫಸ್ಟ್? ಇಲ್ಲ, ನಾನು ಆ್ಯಕ್ಚುಲಾಗಿ ಬ್ಯಾಂಗ್ಳೂರಿಗೆ ಬಂದಿದ್ದು ನಾನು ಪೊಲೀಸ್ ಆಗಬೇಕು ಅಂತ. ಇದು ಸರ್ ಸ್ಟೋರಿ ಹೇಳಿ ಸರ್. ಈಗ ನಾನು ಜಿಮ್ ಸ್ಟಾರ್ಟ್ ಮಾಡೋಕ್ಕೆ ರೀಸನ್ನೇ ನಾನು ಪೊಲೀಸ್ ಆಗಬೇಕು. ಯಾಕಂದ್ರೆ ನಾನು 42 kg ಇದ್ದೆ. ನಾನು 22 ಇಯರ್ಸ್ಗೆ 42 kg ಇದ್ದೆ. ನಾನು ಒಂಥರ ಚಿಕ್ಕ ಹುಡುಗ ಥರ ಇದ್ದೆ. ಇಮ್ಯಾಜಿನ್ ಮಾಡಿ ಎಷ್ಟು ಸಣ್ಣಗಿದ್ರು. ನಾನು ಈಗ 91 kg ಇದ್ದೀನಿ. ನಾನು ಆಲ್ಮೋಸ್ಟ್ ನಿಮಗೆ 50% ಇಂದ ಮೇಲ್ಗೆ ಏನಾಗಿರೋದು ನಾನು. ಡಬಲ್ 40 ಅಂದ್ರೆ ಡಬಲ್. ಈಗ ನಿಮ್ಗೆ ಅದು ಒಂಥರ ಏನು ಮಿನಿಮಲ್ ಇದಿರುತ್ತೆ ನಿಮಗೆ, ಫಿಸಿಕ್ ಈ ಥರ ಇರಬೇಕು ಅಂತ. ಅದಕ್ಕೆ ಅಂತ ನಾನು ಜಿಮ್ಗೆ ಜಾಯ್ನ್ ಆಗಿದ್ದಾಗ ಅದು ಆ ಥರ ಸ್ಟಾರ್ಟ್ ಮಾಡಿ ಹಿಂಗೆ ಜಿಮ್ಮಲ್ಲಿ ಒಬ್ಬರು ಪರಿಚಯ ಆಗಿ ನನಗೆ ಈ ಥರ ಒಂದ್ಸಲ ರೆಡಿ ಮಾಡ್ಬೋದು ನಿನ್ನ ಅಂತ ಹೇಳಿ ನಾವು ಆ ಥರ ರೆಡಿ ಆಗೋದಕ್ಕೆ ಹೋಗಿ, ಈಗ ಹೆಂಗೋ ರೆಡಿ ಆಗಿಬಿಟ್ಟಿದ್ಯಾ, ಒಂದ್ಸಲ ಯಾವುದೋ ಒಂದು ಕಾಂಪಿಟೇಷನ್ ಇದೆ ಇದನ್ನು ಮಾಡೋಣ ಅಂತ ಹೇಳಿ
ಅದು ಕಾಂಪಿಟೇಷನ್ ಮಾಡೋಣ ಅಂತ ಹಂಗ್ ಮಾಡಿ start ಆಗಿರೋದು. ಅಲ್ಲಿ ಫಸ್ಟ್ ಪ್ಲೇಸ್ ಬರ್ಬೇಕಾಗಿದ್ದವನಿಗೆ ಸೆಕೆಂಡ್ ಪ್ಲೇಸ್ ಕೊಟ್ಟು ಇದು ಹೆಂಗ್ ಫಸ್ಟ್ ಪ್ಲೇಸ್ ಕೊಡ್ಲಿಲ್ಲ ಅಂತ ಮತ್ತೆ ನೆಕ್ಸ್ಟ್ ಟೈಮ್ ನಾನು ಒಂದು ಶೋ ಮಾಡೋದಕ್ಕೆ First ನೋಡೋದಕ್ಕೆ ಹೋಗಿದ್ದೆ ಮಾಡ್ಲೇಬೇಕು, ನಾನು first ಮಿಸ್ಟರ್ ಬ್ಯಾಂಗ್ಳೂರ್. ಗೆಲ್ಬೇಕು. ಆ ಟೈಮಲ್ಲಿ ಹಿಂಗೆ ಯಾರ ಹತ್ರ ಅವಾಗ ನಾವಿನ್ನೂ ಚಿಕ್ಕ ಹುಡುಗರು ಥರ ಅಲ್ವಾ ಒಂದು ಫೋಟೋ ತಗೋಬೇಕು ಅಂತ ಆಸೆಯಲ್ಲಿ ಒಂದು ಫೋಟೋ ತೆಗೆಸ್ಕೊಳಕ್ ಹೋದಾಗ ಅವ್ನು ಯಾರೋ ಫೋಟೋ ಕೊಡ್ದಲೆ ನೆಕ್ಸ್ಟ್ ಇಯರ್ ಈ ಟೈಟ್ಲ್ ನಾನು ಮಾಡೇ ಮಾಡ್ತೀನಿ ಅಂತ ನಾನು 2017 ಮಿಸ್ಟರ್ ಬೆಂಗಳೂರು ಮಾಡಿದೆ. ನೀವು ಅವ್ರದ್ದು ಫೋಟೋ ಇಟ್ಕೊಳಕ್ಕೆ ಅವ್ರು ನಿಮಗೆ ಫೋಟೋ ಕೊಡ್ಲಿಲ್ಲ. ಓಕೆ. ನೆಕ್ಸ್ಟ್ ಇಯರ್ 1 year ಅಲ್ಲಿ ನಾನು ರೆಡಿ ಆದೆ. ನಾನು ರೆಡಿ ಆಗಿ ಮಿಸ್ಟರ್ ಬೆಂಗಳೂರು ಟೈಟ್ಲ್ ಮಾಡಿದೆ. ಆ ಇಯರೇ ಮಿಸ್ಟರ್ ಬೆಂಗಳೂರು ಮಿಸ್ಟರ್ ಕರ್ನಾಟಕ ಟೈಟ್ಲ್ ಮಾಡಿದೆ. ಮುಂಬೈಯಲ್ಲಿ ಜೆಫ್ಸಿತ್ ಕ್ಲಾಸಿಕ್ ಟೈಟ್ಲ್ ಮಾಡಿದೆ. And trust me, that Next year person ನಾನು came and ಮತ್ತೆ- took a photo with him. ಈಗ ಎಲ್ಲರೂ ಈಗ ಹೆಂಗೆ ಅಂತಂದ್ರೆ ನಿಮಗೆ ಆ ಟೈಮಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ಯಾರು ಆ್ಯಕ್ಚುಲಿ ಇವಾಗ ಮಾಡ್ತಿರೋ ಸ್ಟಾರ್ಟೇ ಮಾಡಿರಲಿಲ್ಲ. ನಾನೇನಂದರೆ ನನಗೆ ಇದು ಫ್ಯಾಮಿಲಿ ನಂದು ಮತ್ತೆ ಮಧ್ಯ ಬ್ರೇಕ್ಗಳು ಪರ್ಸ್ನಲ್ ಇಶ್ಯೂಸ್ ಇದರಿಂದ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲಿಲ್ಲ. ಮಧ್ಯದಲ್ಲಿ ಕೋವಿಡ್ ಇದೆಲ್ಲ ಬಂದಿದ್ದರಿಂದ ನಾನು ಈಗ ಏನೋ ಬ್ಯಾಕ್ ಟು ಬ್ಯಾಕ್ ಯಾವಾಗ ಶೋಸ್ ಮಾಡಿದ್ದೀನಿ ಆಗೆಲ್ಲರೂ ನಿಮಗೆ ಎಲ್ಲ ಟೈಟ್ಲು ಮುಗಿಸ್ಬಿಟ್ಟಿದ್ದೀನಿ ಈಗ ಇಲ್ಲಿರೋದ್ರಲ್ಲಿ. ಈಗ ಅದಕ್ಕೆ ಈಗ ಇಂಟರ್ನ್ಯಾಷನಲ್ ಟ್ರೈ ಮಾಡ್ತಾ ಇರೋದು. ನೀವು ಆ ಟೈಮ್ ನಾನು ಇವಾಗ ಅದನ್ನೇ ಹೇಳೋದು, ನಾನು ಯಾವುದೇ ಇವೆಂಟಿಗೆ ಹೋದ್ರು ಯಾವುದೇ ಶೋಗೆ ಹೋದ್ರು ನಿಮಗೆ ಬಾಡಿ ಬಿಲ್ಡಿಂಗಿಂದ ಒಂದೇ ಅಡ್ವಾಂಟೇಜ್ ಏನಂದರೆ ರೆಕಗ್ನೈಸೇಷನ್ ಸಿಗೋದು. ಈಗ ನಾನೊಬ್ಬ ಇಂಜಿನಿಯರ್ ಆಗಿ ನನ್ನ ಲೈಫ್ ಮುಗಿಸ್ಬಿಟ್ಟಿದ್ರೆ ನಾನು ಯಾವುದೋ ಒಂದು ಕಂಪ್ನಿಲಿ 1 ಲಕ್ಷ ಸ್ಯಾಲ್ರಿ ತಗೊಂಡ್ರು ನೀವು ಯಾರು ಮರ್ಯಾದೆ ಅಂತೂ ಕೊಡಲ್ವಾ? ಈಗ ಎಲ್ಲೇ ಹೋದ್ರು ನಾವು Common ಯಾವ್ದಾದ್ರು ಒಂದು person. ಬಸ್ ಸ್ಟ್ಯಾಂಡಲ್ಲಿ ಹೋದ್ರು ಬಸ್ಸಲ್ಲಿ ಸೀಟ್ ಇಟ್ಕೊಡ್ತಾರೆ ಅಟ್ಲೀಸ್ಟ್. ಅಣ್ಣ ನಿಮ್ಮನ್ನು ನೋಡಿದ್ದೀನಿ ಅಣ್ಣ. ಈಗ ನಿಮಗೆ ಈಗ ಜಗದೀಶ್ ಅನ್ನೋದಕ್ಕಿಂತ ಎಲ್ಲ ಸ್ಟ್ರೆಡೆಡ್ ಜಗದೀಶ್ ಅಂತಾನೆ ಆ ಹೆಸರು ನೆನಪಿದೆಯಲ್ವಾ? ನೀವು ಇಷ್ಟು ಕಷ್ಟಪಟ್ಟಿರೋದಕ್ಕೆ ಯಾವ್ದಾದ್ರು ಚಿಕ್ಕ ಹುಡುಗ ಬಂದು ನಿಮಗೆ ಒಂಥರ ಏನೋ ನಿಮ್ಮನ್ನು ನೋಡಿ ನಾನು ಜಿಮ್ ಸ್ಟಾರ್ಟ್ ಮಾಡಿದೆ. ಈಗ ಹಳ್ಳಿ ಕಡೆ ಹುಡುಗರು ಈಗೆಲ್ಲ ನಾರ್ತ್ ಕರ್ನಾಟಕದಿಂದ ಎಲ್ಲ ನೋಡಕ್ ಬಂದ್ಬಿಡ್ತಾರೆ. ಹುಡುಗರೆಲ್ಲ ಪಾಪ ಅಷ್ಟು ಒಂಥರ ಕ್ರೇಜ್. ನಿಮ್ಗೆ ಏನೇನು ದೊಡ್ಡ ಸೆಲೆಬ್ರಿಟಿಗಳಿಗೇನೆ ಹುಡುಗರು ಫಾಲೋ ಮಾಡ್ತಾರೆ ಇಲ್ಲ ಇನ್ಸ್ಪೈರ್ ಆಗ್ತಾರೆ. ಯಾಕಂದ್ರೆ ಆ್ಯಕ್ಚುಲಾಗಿ ಅವ್ರಿಗಿಂತ ನೀವು ನಿಜವಾಗ್ಲೂ ಏನಾದರೂ ಒಳ್ಳೆ ಕಂಟೆಂಟ್ ಮಾಡ್ತಾ ಏನಾದ್ರು ಒಳ್ಳೇದೇನಾದ್ರು ವಿಷಯಗಳು ಕೊಡ್ತಾ ಇದ್ರೆ ನಿಮ್ಮನ್ನ ನೋಡು ಒಂದು 10 ಜನರು ಇನ್ಸ್ಪೈರ್ ಆಗ್ತಾರಲ್ವಾ? 10 ಜನ ಬಾಡಿ ಇನ್ಸ್ಪೈರ್ ಆಗಿದ್ರೆ ಬಿಲ್ಡಿಂಗ್ ತಮಾಷೆ ಅಲ್ವಲ್ಲ ಸರ್? ಅದು ತುಂಬಾ ಬೇಕಾಗಿರೋ ವಿಷಯ ಇದು. ಕಾಂಪಿಟೇಷನ್ ಮಾಡೋದೇ ಒಂದು ಇದಲ್ಲ. ನಿಮ್ಮ ಲೈಫಿಗೆ ನೀವು ಇನ್ನೂ 10 ವರ್ಷ ಜಾಸ್ತಿ ಬದುಕ್ಬೋದು ಅಂತಂದ್ರೆ ನೀವು ಅದು ಜಿಮ್ಮಿಂದ ಮಾತ್ರ ಪಾಸಿಬಿಲಿಟಿ ಇರೋದು. ಜಿಮ್ ಮಾಡಿದ್ರೆ ಬೇಗ ಸತ್ತೋಗ್ಬಿಡ್ತಾರೆ ಬೇಗ ಅಂತೆಲ್ಲ ಸತ್ತೋಗ್ತಾರೆ. ಹೇಳ್ತಾರೆ. ನೀವೀಗ ಸರಿ ಜಿಮ್ಮೇ ಮಾಡಲ್ಲ ಅಂತ ಅನ್ಕೊಳ್ರಿ, ಸಾಯಲ್ವಾ? ನಾನು ಹೇಳೋ ಜಿಮ್ಮೇ ಮಾಡಲ್ಲ ಸಾಯಲ್ವಾ? ಹಾರ್ಟ್ ಅಟ್ಯಾಕ್ ಆಗಲ್ವಾ? ಈಗ ನಿಮ್ಮ ಫ್ಯಾಮಿಲಿ ಇಶ್ಯೂಸ್ 1000 ಇರ್ಬೋದು, ನಿಮ್ಗೆ ಹೆಲ್ತ್ ಇಶ್ಯೂಸ್ 1000 ಇರ್ಬೋದು, ನಿಮ್ಮದು ಏನೇನು ಹ್ಯಾಬಿಟ್ಸ್ ಇದೆ ಗೊತ್ತಿಲ್ಲ, ಫುಡ್ ಹ್ಯಾಬಿಟ್ಸ್ ಏನಿದೆ ಗೊತ್ತಿಲ್ಲ, ಇದೇನು ಗೊತ್ತಿಲ್ದಲೆ ಒಬ್ಬ ಹಾರ್ಟ್ ಪೇಷಂಟು ಜಿಮ್ಮಿಗೆ ಬಂದು ಸತ್ತೋದ್ರೆ ಜಿಮ್ ಅವ್ನ ಪ್ರಾಬ್ಲಮ್ಮಾ? ಜಿಮ್ ಓನರ್ ಏನು ಮಾಡ್ತಾನೆ ಅದಕ್ಕೆ? ಇಲ್ಲ ಅವನಿಗೆ ಟ್ರೈನಿಂಗ್ ಮಾಡಿರೋನು ಏನು ಮಾಡ್ತಾನೆ? ಒಂದು ಟ್ರೈನರ್ ತಪ್ಪಿರುತ್ತೆ, ಯಾಕೆಂದರೆ ಅವನು ಒಂದ್ಸಲ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿರ್ಬೇಕು ಇವ್ನಿಗೆ ಏನಾದ್ರು ಇಶ್ಯೂ ಇದೆಯಾ ಇಲ್ವಾ ಅಂತ. ಅದನ್ನು ಬಿಟ್ಟು ನೀವು ಇದಿಷ್ಟೂ ಏನು ಗೊತ್ತಿಲ್ದಲ್ಲ ಬ್ಯಾಕ್ಗ್ರೌಂಡು, ನೀವು ಯಾರೋ ಒಬ್ಬ ಈಗ ಸುಮ್ಮನೆ ನಿಮ್ಗೆ ಹಾರ್ಟ್ ಪೇಷಂಟು ಹೋಟೆಲ್ ಸತ್ತೋದ್ರೆ ಹೋಟೆಲ್ ಅವ್ನು ರೆಸ್ಪಾನ್ಸಿಬಲ್ಲ? ನೀವು ಅವನನ್ನು ರೆಸ್ಪಾನ್ಸಿಬಲ್ ಮಾಡಲ್ಲ ಅಂದರೆ ಜಿಮ್ ಅವ್ನು ಹೆಂಗೆ ಮಾಡ್ತೀರಾ? ಟಿ ವಿಯಲ್ಲಿ ಈಗ ಆ್ಯಕ್ಚುಲಾಗಿ ನೀವು ಹೆಂಗೆ ಅಂತಂದರೆ ಒಂದೇ ಒಂದು ಡೆತ್ತು ನಿಮಗೆ ಜಿಮ್ಮಲ್ಲಿ ಆಗಿಬಿಟ್ರೆ ಅವರೆಲ್ಲ ಜಿಮ್ಮಿಂದನೇ ಸಾಯ್ತಾ ಇದ್ದಾರೆ. ದಿನಕ್ಕೆ ಅದೊಂದ್ ಟೈಮ್ ಹಂಗೆ ಆಗ್ಬಿಡುತ್ತಲ್ವಾ ಸರ್? ಜಿಮ್ ಹಂಗೆ ಹಾರ್ಟ್ ಅಟ್ಯಾಕ್ ಮಾಡ್ತಿದ್ದಾರೆ. ಆಗುತ್ತೆ ಈಗ ಅಂತ. ನಿಮ್ಗೆ ಈಗ ಪುನೀತ್ ಸರ್ ಎಕ್ಸ್ಪೈರ್ ಆದಾಗ ಏನ್ ಮಾಡಿದ್ರು? ಯಾರಾದ್ರೂ ಅದೇ ಒಬ್ರು ಒಂದು ನೋಡಿದೀರಾ news ಅವ್ರು ವೆಯ್ಟ್ ಮಾಡ್ಬಿಟ್ಟಿದ್ರು. ಲಿಫ್ಟಿಂಗ್ ಮಾಡೋದನ್ನ? ಇವತ್ತಿನವರೆಗೂ ವೆಯ್ಟ್ ಲಿಫ್ಟಿಂಗ್ ಮಾಡಿರೋದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಒಂದು ವಿಡಿಯೋ ನೋಡಿದ್ದೀರಾ? ಅವ್ರು ಮಾಡ್ತಾ ಇದ್ದಿದ್ದು ನಿಮ್ಗೆ ಜಿಮ್ನಾಸ್ಟಿಕ್ಸು, MMA ಜಿಮ್ನಾಸ್ಟಿಕ್ಸು ಮತ್ತೆ ಮಾರ್ಷಲ್ ಆರ್ಟ್ಸು, ನಿಮ್ಗೆ ಈ ಥರ ಮಾಡ್ತಾ ಇದ್ರು ಅವರು. ಅವ್ರದ್ದು ಫ್ಯಾಮಿಲಿ ಬ್ಯಾಕ್ಗ್ರೌಂಡು, ಅವ್ರಿಗೆಲ್ಲರಿಗೂ ಹಾರ್ಟ್ ಪ್ರಾಬ್ಲಮ್ ಇತ್ತು, ಮತ್ತೆ ಫುಡ್ ಹ್ಯಾಬಿಟ್ಸು. ಅವ್ರೇನು ಡಯಟ್ ಮಾಡ್ತಾ ಇರಲಿಲ್ಲ, ಅವ್ರು ನಾರ್ಮಲಾಗಿ ಹೋಮ್ ಮೇಡ್ ಫುಡ್ಡು ಮತ್ತು ಔಟ್ಸೈಡ್ ಫುಡ್ಡು ಚೆನ್ನಾಗಿ ತಿಂತಾಯಿದ್ರು. ಅವ್ರದ್ದು ಹೆಲ್ತ್ ಇಶ್ಯೂಸ್ ಆ ಥರ ಇತ್ತು. ಅದೇನು ಗೊತ್ತಿಲ್ಲದಲೇ ನಿಮಗೆ ಎಷ್ಟು ಇಂಪ್ಯಾಕ್ಟ್ ಆಯಿತು ಜಿಮ್ ಇಂಡಸ್ಟ್ರಿಗೆ. ಅದು ಎಷ್ಟು ಜನ ನಿಮಗೆ ತುಂಬ ಜನ ಡಾಕ್ಟರ್ಸ್ ಇದ್ದಾರೆ, ಎಷ್ಟು ನೆಗೆಟಿವ್ ಆಗಿ ಮಾತಾಡ್ತಾರೆ ಅಂದರೆ, ಈಗ ನಾನು ಒಂದು ಇಂಟರ್ವ್ಯೂವಲ್ಲಿ ನೀವು ಜಯದೇವ ಡೈರೆಕ್ಟರ್ ಆಗಿದ್ರು, ಅವರು ಯಾವುದೋ ಇಂಟರ್ವ್ಯೂಲಿ ಹೇಳಿದರು, ನಿಮಗೆ ಆ ಥರ ಜೆನ್ವಿನ್ ಆಗಿ ಹೇಳೋ ಡಾಕ್ಟ್ರುಗಳು ತುಂಬ ಜನ ಇದ್ದಾರೆ. ನೀವು ಡೈಲಿ 45 ಮಿನಿಟ್ಸ್ ವಾಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಲೈಫ್ ಇನ್ನೂ 10 ವರ್ಷ ಜಾಸ್ತಿ ಆಗುತ್ತೆ. It's good ಇದೇ for ನಿಮಗೆ cardio. ಎಷ್ಟೊಂದು ಜನ ಈಗ heart ಗೆ. ಹಿಂಗಾಗಿದೆ, ನಿಮ್ಗೆ ಇನ್ಸ್ಟಾಗ್ರಾಮ್ ರೀಲ್ಸು ಯೂಟ್ಯೂಬ್ ಎಲ್ಲ ಬಂದ್ಮೇಲೆ ಚಾನಲ್ಸ್ ಎಲ್ಲ ಎಷ್ಟೊಂದು ಜನ ಡಾಕ್ಟರ್ಸ್ ಇದ್ದಾರೆ. ಅವ್ರು ನಿಜವಾಗ್ಲೂ ಡಾಕ್ಟರ್ಸ್ ಅದೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವ್ರದ್ದು ಮೇನ್ ಇಶ್ಯೂ ಏನಂದರೆ ಅವ್ರು ಯಾವತ್ತೂ ಜಿಮ್ಗೆ ಹೋಗಲ್ಲ, ಅವ್ರು ಯಾವತ್ತೂ ಯಾವ ಸಪ್ಲಿಮೆಂಟ್ ಯೂಸ್ ಮಾಡಿಲ್ಲ, ಆಯಿತಾ? ಈಗ ವೇ ಪ್ರೋಟೀನ್ ತಗೊಂಡ್ರೆ ಕಿಡ್ನಿಲಿ ಸ್ಟೋನ್ ಆಗುತ್ತಂತೆ, ಆ ಪ್ರಾಬ್ಲಮ್ ಬರುತ್ತಂತೆ, ಸತ್ತೋಗ್ಬಿಡ್ತಾನಂತೆ. 8 ಇಯರ್ಸಿಂದ ತಗೋತಾ ಇದ್ದೀನಿ ನಾವಿನ್ನೂ ಬದುಕಿಲ್ವಾ? ನೀವು ಯಾವುದೋ ಒಳ್ಳೆ ಕ್ವಾಲಿಟಿ ಸಪ್ಲಿಮೆಂಟ್ ಯೂಸ್ ಮಾಡಿಲ್ಲ, ನಿಮ್ಗೇನೋ ಹೆಲ್ತ್ ಇಶ್ಯೂ ಬಂತು ಅಂತ ಎಲ್ಲರಿಗೂ ಬರುತ್ತೆ ಅಂತ ಏನಿಲ್ವಲ್ಲ ಅದು. ಈಗ ಅವನು ನಾಲೆಡ್ಜಬಲ್ ಡಾಕ್ಟ್ರಾಗಿ ಅವ್ರು ಇನ್ನೂ ಸ್ವಲ್ಪ ಒಳ್ಳೇದು ಹೇಳಬೇಕು ಜನಕ್ಕೆ.
ನಿಮಗೆ ಸಿಂಪಲ್ ಆಗಿ ಯಾರು ಫಿಟ್ನೆಸ್ಸಲ್ಲಿ ಇರೋರು ಸರಿ ಜಿಮ್ಗೆ ಹೋಗ್ಬೇಡ, ಸರಿ ಡೈಲಿ 1 hour ವಾಕ್ ಮಾಡಿ, ಅದು ಮಾಡ್ಬೋದಾ? ಹೆಲ್ತಿಯಾಗಿ ತಿನ್ನಿ, ಅದನ್ನು ಮಾಡ್ಬೋದಾ? ನಮ್ಮ ಜನ ಹೆಂಗೆ ಅಂತಂದರೆ 10,000 ಮೆಂಬರ್ಶಿಪ್ಪಿಗೆ ಬಂದು ಜಗಳ ಆಡ್ತಿರ್ತಾರೆ. ಒಂದಿನ ಪಬ್ಬಲ್ಲಿ 10,000 ಬಿಲ್ ಆಗಲ್ವಾ? ಒಂದೇ ದಿನಕ್ಕೆ. ಹೌದು. ಒಂದು ವರ್ಷ ಜಿಮ್ ಮೆಂಬರ್ಶಿಪ್ 10,000 ಕಟ್ಟೋದಕ್ಕೆ ಅಷ್ಟು ಕಷ್ಟಪಡ್ತೀರಾ, 1 hour ನೀವು ಪಬ್ಬಲ್ಲಿ ಕುಡಿಯೋದಕ್ಕೆ ವೀಕೆಂಡ್ 10,000 ಒಂದಿನ ಆಗುತ್ತೆ. ಆದ್ರೆ ಮುಗೀತು. ನಿಮ್ಮ ಹೆಲ್ತ್ ಚೆನ್ನಾಗಿರ್ಲಿ ಅಂತ ಹೇಳ್ತಾ ಇದೀವಲ್ವಾ? ಈಗ ನಿಮಗೆ ಹೆಲ್ತ್ ಬಗ್ಗೆ ಇದಿಲ್ಲ, ಹಾಸ್ಪಿಟಲ್ಗೆ ಹೋದ್ರೆ 1 ಲಕ್ಷ ಬೇಕು. ಒಂದು ಸಲ ನಿಮ್ಗೆ ಏನಾದ್ರು ಹುಷಾರಿಲ್ಲ ಅಂತ ನೀವು ಈಗ ಯಾವ್ದಾದ್ರು ಹಾಸ್ಪಿಟಲ್ಗೆ ಹೋದ್ರೆ ಬ್ಯಾಂಗ್ಳೂರಲ್ಲಿ 1 ಲಕ್ಷದ ಕಮ್ಮಿ ಬಿಲ್ ಆಗೋದೇ ಇಲ್ಲ. ಅದಕ್ಕಿಂತ ಬೆಟರ್ ಅಲ್ವಾ ನೀವು 1 hour ಜಿಮ್ಮಿಗೆ ಬರೋದು? ನನಗೆ ಈಗ ತುಂಬ ಜನ ಹೇಳ್ತಾರೆ, ನನಗೆ ತುಂಬ ಕೆಲಸ ಇದೆ, ನಾನು ಬೆಳಗ್ಗೆಯಿಂದ ರಾತ್ರಿ ತನಕ ಕೆಲಸ ಮಾಡ್ತೀನಿ, ನನಗೆ ಟೈಮ್ ಸಿಗಲ್ಲ. ಎಲ್ಲರಿಗೂ 24 hours ಇರೋದು. ನೀವೇ ಇಲ್ಲ ಅಂದ್ರೆ ಎಲ್ಲರೂ ಕೆಲಸ ಮಾಡಲೇಬೇಕು. ನಿಮ್ಮನ್ನ ನೀವು ನೋಡ್ಕೊಂಡಿಲ್ಲ ಅಂದ್ರೆ ಈಗ ನನಗೆ ಕೆಲ್ಸ ಹೇಳ್ತಾರೆ, ಹೆಂಗಾಗತ್ತೆ? ನೀವೇನು ಬಿಡಿ ಸರ್ ಜಿಮ್ಮಲ್ಲೇ ಇರ್ತೀರಾ ಮಾಡ್ತೀರಾ, ನಮಗೆ ದುಡ್ಡು ಯಾರು ಕೊಡ್ತಾರೆ? ನಾನು ಕೆಲಸ ಮಾಡಿದ್ರೆ ಅಲ್ವಾ ದುಡ್ಡು ಬರೋದು? ಬರೀ ಜಿಮ್ಮಲ್ಲಿ ಇದ್ರೆ ಹೆಂಗೆ? ಈಗ ಎಷ್ಟೊಂದು ಜನ ಫ್ರೀಯಾಗಿ ಕೇಳ್ತಾರೆ. ಈಗ ನಾವೇನೋ ಫ್ರೀಯಾಗಿ ಪ್ಲಾನ್ ಕೇಳಿ ನಾವೇನೋ ರಿಪ್ಲೈ ಮಾಡಿಲ್ಲ ಅಂತ ಅಂದಾಗ ಅವಾಗ ನಮಗೆ ಬೈಯೋದು, ಇವನೇನು ಹೇಳ್ಕೊಡಲ್ಲ, ಇವನಿಗೆ ಆ್ಯಟಿಟ್ಯೂಡ್ ಜಾಸ್ತಿ. ಸರಿ ನೀವು ಕೆಲಸ ಮಾಡ್ತೀರಲ್ವಾ, ಸ್ಯಾಲ್ರಿ ಇಲ್ಲದೆ ಕೆಲಸ ಮಾಡ್ತೀರಾ? ನನಗೆ ಇದೇ ಸ್ಯಾಲ್ರಿ. ನೀವು 1 hour ಎಕ್ಸ್ಟ್ರಾ ಮಾಡಿದ್ರೆ ಓಟಿ ಕೇಳ್ತೀರಾ ತಾನೆ? ಅಲ್ಲ, ನನಗೆ ಇದೇ ಸ್ಯಾಲ್ರಿ ಅಂದಾಗ ನೀವೇನೋ ಕಲ್ತಿದ್ದೀರಾ, ಆ ನಾಲೆಡ್ಜ್ನ ಶೇರ್ ಮಾಡ್ತೀರಾ ಅಂತ ಅಂದಾಗ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಫ್ರೀಯಾಗಿ ಯಾವಾಗಾದ್ರು ಏನೇ ಸಿಕ್ಕರೂ ಅದಕ್ಕೆ ವ್ಯಾಲ್ಯೂ ಇರಲ್ಲ. ನೀವು ಯಾವಾಗಲೂ ಅಷ್ಟೇ ನಿಮ್ಮದು ನಾಲೆಡ್ಜಿಗೆ ನೀವು ಚಾರ್ಜ್ ಮಾಡಲೇಬೇಕು. ಜನ ಇದನ್ನೇ ಅರ್ಥ ಮಾಡ್ಕೊಳ್ಳಲ್ಲ ಮೇಯ್ನಾಗಿ. ಎಲ್ಲದನ್ನು ಫ್ರೀಯಾಗಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಿಮಗೆ ಏನು ನೆಸಿಟಿ ಇದೆ ಅದನ್ನು ತುಂಬ ಕಮ್ಮಿ ದುಡ್ಡಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬೇಡದೇ ಇರೋಕ್ಕೆಲ್ಲ ಖರ್ಚು ಮಾಡ್ತಾರೆ. ಸಾಯೋದು ಹೆಂಗಿದ್ರು ಸಾಯ್ತೀವಿ ಬಿಡು, ಹಿಂಗೆ ಸಾಯ್ತೀನಿ ಅಂದರೆ ಆಗಲ್ಲ. ಹೆಂಗೆ ಒಂದು 10 ವರ್ಷ ಬದುಕ್ಬೋದು, ಇನ್ನೂ ಜಾಸ್ತಿ ಅದನ್ನ ನೋಡ್ಕೋಬೇಕು. ಜಿಮ್ ಮಾಡಿದ್ರೆ ಅಂದ್ರೆ ವರ್ಕೌಟ್ ಮಾಡಿದ್ರೆ ಬಾಡಿ ಫಿಟ್ ಆಗಿದ್ರೆ ಐ ಮೀನ್ ಅವ್ರದ್ದು ತುಂಬಾ ವರ್ಷ ಬದುಕ್ತಾರ ಸರಿ? ನಾವು ಅದು ಹೆಂಗೆ ಅಂತಂದ್ರೆ, ಈಗ ನಿಮ್ದು ಹೆಲ್ತ್ ಇಶ್ಯೂಸು, ನಿಮ್ಮ ಇಂಜುರೀಸು, ಮತ್ತೆ ನಿಮ್ಮ ಏಜು ಎಷ್ಟಿದೆ, ಮತ್ತೆ ನಿಮ್ಮ ರೊಟೀನ್ ಹೆಂಗಿದೆ, ನಿಮ್ಮ ಲೈಫ್ ಸ್ಟೈಲ್ ಹೆಂಗಿದೆ, ಇದನ್ನೆಲ್ಲ ನಾವೇನಂದ್ರೆ ಹೇಳೋದು, ನಿಮಗೆ ಈಗ ಸರಿ ಪರ್ಸನಲ್ ಟ್ರೈನಿಂಗ್ ಅಫೋರ್ಡ್ ಮಾಡೋಕ್ಕಾಗಲ್ಲ, ತುಂಬ ಜಾಸ್ತಿ ಇದೆ. ಆದರೂ ಒಂದು ಸ್ವಲ್ಪ ಜನರಲ್ ಟ್ರೈನರ್ಸ್ ಇರ್ತಾರಲ್ವಾ, ಅಟ್ಲೀಸ್ಟ್ ನೀವೇನಾದರೂ ನಾಲೆಡ್ಜ್ ಆದರೂ ಅವ್ರ ಹತ್ರ ತಿಳ್ಕೊಬೇಕು, ಏನೇನು ಕಲಿಯೋಕ್ಕಾಗುತ್ತೆ ಅದನ್ನು ಕಲ್ತ್ಕೋಬೇಕು. ಈಗ ಒಬ್ರಿಗೆ ಇಂಜುರೀಸ್ ಇರುತ್ತೆ, ಲೋವರ್ ಬ್ಯಾಕ್ ಇಂಜುರಿ ಇರುತ್ತೆ, ಅವ್ನು ಹೋಗಿ ನಾನು ಫಸ್ಟ್ ಡೇನೇ ನಾನು ಹೆವಿಯಾಗಿ ಲಿಫ್ಟ್ ಮಾಡ್ತೀನಿ, ಇಲ್ಲ ಅವನಿಗೆ ಯಾರೋ ಒಬ್ಬ ಡಾಕ್ಟರ್ ಸಜೆಷನ್ ಕೊಟ್ಟಿರ್ತಾನೆ ಇದನ್ನು ಮಾಡಬೇಡ ಅಂತ, ಅವನೇನೋ ಮಾಡೋದಕ್ಕೆ ಹೋಗಿ ಇಂಜುರಿ ಆದರೆ ಏನು ಮಾಡ್ತಾರೆ? ಅದಕ್ಕೆ ನಾವು ಬ್ಲೇಮ್ ಮಾಡ್ತಾರೆ ಅಲ್ಲ, ನಿಮ್ಗೆ ಜನಕ್ಕೇನು ಬ್ಲೇಮ್ ಮಾಡಬೇಕು? ಎಂಡ್ ಆಫ್ ದ ಡೇ ಅವ್ರಿಗೆ ಒಂದು ಮೇಜರ್ ಥಿಂಗ್ ಬೇಕು. ಆ ಮೇಜರ್ ಥಿಂಗ್ ಏನು ಅಂದ್ರೆ ಜಿಮ್. ಅವ್ರಿಗೆ ಏನಂದ್ರೆ ಎಕ್ಸ್ಕ್ಯೂಸ್. ನೀವೇನು ಗೊತ್ತಾ, ಈಗ ಕಷ್ಟಪಡಬೇಕು ಜಿಮ್ಮಲ್ಲಿ, ಈಸಿಯಾಗಂತೂ ಆಗಲ್ಲ. ಜನಕ್ಕೆ ಅದು ಆಗಲ್ಲ, ಕಷ್ಟಪಟ್ಟು ಕೆಲಸ ಮಾಡೋದಾಗಲ್ಲ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹೆಂಗೆ ಅಂದರೆ ಆರಾಮಾಗಿ ಕುತ್ಕೊಂಡು ಮಜಾ ಮಾಡ್ಕೊಂಡು ಇರಬೇಕು, ನನಗೆ ಹಂಗೆ 6 ಪ್ಯಾಕ್ ಬೇಕು, ಆ ಥರ ಹೇಳೋದು ನಿಮಗೆ. ಸೊ ಫಿಟ್ನೆಸ್ ಅಂದ್ರೆ ನಾವು ಫಿಟ್ ಆಗಿರ್ಬೇಕಂದ್ರೆ ಜಿಮ್ಮೇ ಮಾಡ್ಬೇಕಾ ಅಥವಾ ಎನಿ ವರ್ಕೌಟ್? ನೀವು ಎಷ್ಟೊಂದಿದೆ, ನೀವು ಯೋಗ ಮಾಡಿ, ಜುಂಬಾ ಮಾಡಿ, ನಿಮ್ಗಿಲ್ಲ ಯಾವ್ದಾದ್ರು ಗ್ರೂಪ್ ಕ್ಲಾಸ್ಗಳು ತುಂಬಾ ಇರ್ತವೆ, ಅದು ಆಗಿನಾದ್ರೆ ವಾಕ್ ಮಾಡಿ, ಇಲ್ಲ ಬಾಡಿ ವೇಟ್ ಎಕ್ಸರ್ಸೈಸ್ ಮಾಡಬಹುದು, ರೋಡ್ ಅಲ್ಲಿ ವಾಕ್ ಮಾಡಿ, ಇಲ್ಲ ಟೆರೇಸ್ ಮೇಲೆ ವಾಕ್ ಮಾಡಿ, ಏನಾದ್ರೂ ಮಾಡಿ. ಅಟ್ಲೀಸ್ಟ್ ನಿಮಗೆ ವಿತೌಟ್ ಇಕ್ವಿಪ್ಮೆಂಟ್ ನಿಮಗೆ ಬಾಡಿ ವೇಟ್ ಎಕ್ಸರ್ಸೈಸ್ ಮಾಡಬಹುದು ಮನೆಯಲ್ಲೇನೆ. ಡೈಲಿ ಯೋಗ ಮಾಡೋದಕ್ಕೇನು, ಅದಕ್ಕೇನು ಇಕ್ವಿಪ್ಮೆಂಟ್ ಇಲ್ವಾ? ನೀವು ಏನಾದರೂ ಒಂದು ಆಕ್ಟಿವ್ ಲೈಫ್ ಸ್ಟೈಲ್ ಇರಬೇಕು. ಫಸ್ಟ್ ಆಫ್ ಆಲ್ ಈಗ IT ವರ್ಕ್ ಮಾಡ್ತಿರೋರಿಗೆ ಇವ್ರಿಗೆಲ್ಲ ಸ್ವಲ್ಪ ಆಕ್ಟಿವ್ ಲೈಫ್ ಸ್ಟೈಲ್ ಇರಬೇಕು. ಯಾಕಂದರೆ ಒಂದೇ ಪ್ಲೇಸಲ್ಲಿ 8 hours 10 hours ಕೂತಿರ್ತಾರೆ, ಮತ್ತು 2 hours ಟ್ರಾವೆಲ್ ಮಾಡ್ತಾ ಇರ್ತಾರೆ. ಸೊ ನೀವು ಆಕ್ಟಿವ್ ಆಗಿ, ಯಾರು 7 days ವರ್ಕೌಟ್ ಮಾಡೋ ನೆಸಿಟಿ ಇಲ್ಲ, 7 days ಡಯಟ್ ಮಾಡೋ ನೆಸಿಟಿ ಇಲ್ಲ. ಯಾಕಂದರೆ ನಿಮ್ಮ ಗೋಲು ಈಗ ಯಾವುದೋ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಮಾಡಬೇಕು ಅಂತ ಇಲ್ಲ, ಲೈಫ್ ಸ್ಟೈಲ್ ಹೆಲ್ತಿಯಾಗಿರಬೇಕು. ಅಟ್ಲೀಸ್ಟ್ ಒಂದು 4 to 5 days ಏನೋ ವರ್ಕೌಟ್ ಮಾಡಿ, ವೀಕೆಂಡ್ಸ್ ಬೇಕಾದ್ರೆ ಒಂದು 2 days ನಿಮ್ಗೆ ಇಷ್ಟ ಆಗಿದ್ದನ್ನ ತಿನ್ಬೋದು. ನೀವು 7 days ಮಾಡೋ ನೆಸಿಟಿನೇ ಇಲ್ವಾ? ಅವಾಗ ನಿಮಗೆ ಬೋರ್ ಆಗಲ್ಲ. ತುಂಬ ಜನ ಏನು ಮಾಡ್ತಾರೆ, ಶಾರ್ಟ್ ಟೈಮಲ್ಲಿ ಎಕ್ಸ್ಟ್ರೀಮಾಗಿ ಪುಷ್ ಮಾಡ್ತಾರೆ, 2nd month 3rd month ನಿಮ್ಗೆ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ, ಬಿಟ್ಬಿಡ್ತಾರೆ ಅಲ್ಲಿಗೆ. ನೀವು ಇದೇನೇ ಒಂದು 4-5 days ವರ್ಕೌಟ್ ಮಾಡ್ಕೊಂಡು ಈ ಥರ 2 days ಆರಾಮಾಗಿ ನೀವೇನೋ ಪಾರ್ಟಿ ಮಾಡ್ತೀರೋ, ಏನು ಮಾಡ್ತೀರೋ, ಮತ್ತೆ ನೆಕ್ಸ್ಟ್ 5 days ಹೋಗಿ ವರ್ಕೌಟ್ ಮಾಡ್ತೀರಾ. ಈ ಥರ ಆದರೆ ನೀವು ಲಾಂಗ್ ಟರ್ಮ್ ಸಸ್ಟೈನ್ ಆಗ್ಬೋದು. ಬ್ಯಾಲೆನ್ಸ್ ಮಾಡಿ ಸಡನ್ ರಿಸಲ್ಟ್ಸ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದ್ರೆ ಪ್ರಾಬ್ಲಮ್ ಆಗೋದೇ ಅದು, ನಿಮಗೆ ಬೇಗ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ಯಾವುದು ರೀಸೆಂಟ್ ವಿಡಿಯೋಸ್ ಅಲ್ಲೇ ಸರ್, ಚಿಕ್ಕ ಹುಡುಗ ಮೈಟ್ ಬಿ ಒಂದು 7th standard 6th standard, ಅವನು ಜಿಮ್ ಮಾಡ್ತಿದ್ದಾನೆ. ಸೊ ಕಿಡ್ಸ್ ಮಾಡಿದ್ರು ಏನು ಸಮಸ್ಯೆ ಆಗಲ್ಲ? ಯಾವ ಏಜಿಂದ ಬೇಕಾದ್ರೂ ನಿಮಗೆ ಚೀನಾದಲ್ಲೆಲ್ಲ ಏನಕ್ಕೆ ಅಷ್ಟೊಂದು ಒಲಿಂಪಿಕ್ಸ್ ಮೆಡಲ್ ಆಗ್ತಿರೋದು? ನೀವು ಪ್ರಾಬ್ಲಮ್ ಆಗ್ತಿರೋದೇ ಇದು. ಮಕ್ಳಿಗೆ ನಿಮ್ಗೆ ಏನಂತಂದರೆ, ಇಲ್ಲಿ ಕ್ರಿಕೆಟ್ ಬಿಟ್ಟು ಬೇರೆ ಯಾವುದಕ್ಕೂ ಸಪೋರ್ಟ್ ಮಾಡಲ್ಲ. ಇಂಡಿಯಾದಲ್ಲಿ ಕ್ರಿಕೆಟ್ ಬಿಟ್ಟು ಏನೂ ಇಲ್ಲವೇ ಇಲ್ಲ. ನಿಮ್ಗೆ ಎಷ್ಟೊಂದು ಇಂಡಿವಿಜುವಲ್ ಗೇಮ್ಸ್ ಇದೆ. ಈಗ ಚೀನಾ US ಅಲ್ಲೆಲ್ಲ ನಿಮಗೆ 6-7 years ಆಗಲೇ ಕೋಚಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ.
ಅವರೆಲ್ಲ ಹೆಂಗೆ ಅಂದರೆ ನಿಮ್ಗೆ ಏನಕ್ಕೆ ತುಂಬ ಯಂಗ್ ಏಜಲ್ಲಿ ನಿಮಗೆ ಅಂಡರ್ 16 ಅಂಡರ್ 14 ಲೆವೆಲಿಗೆ ಅವರೆಲ್ಲ ಒಲಿಂಪಿಕ್ಸ್ ಲೆವೆಲಿಗೆ ಬಂದೇ ಬಿಟ್ಟಿರ್ತಾರೆ ಆಲ್ರೆಡಿ. ನಿಮಗೆ ಈಗ ಇಂಡಿಯಾದಲ್ಲಿ ಯಾಕೆ ಬರೋಕ್ಕಾಗ್ತಾ ಇಲ್ಲ ಅಂದರೆ ಪೇರೆಂಟ್ಸ್ ಹೆಂಗೆ ಅಂತಂದರೆ ನಿಮ್ಗೆ ಯಾವುದು ತುಂಬ ಹೈಪಲ್ಲಿದೆ ಗೇಮು ಅದಕ್ಕೆ ಮಾತ್ರ ಹೋಗೋದು, ಇಲ್ಲಿ ಹೋದರೆ ಹೈಟ್ ಆಗಲ್ಲ. ನಿಮ್ಮ ಜೆನೆಟಿಕಲಿ ನಿಮ್ಮ ಮನೇಲಿ ಇರೋರೆಲ್ಲ 5 ಫೀಟ್ ಅಂತ ಅಂದರೆ ನೀವೀಗ ಈಗ ಜಿಮ್ಗೆ ಹೋಗೋದಲ್ಲಿ 6 ಫೀಟ್ ಆಗೋಕ್ಕಾಗುತ್ತಾ? ಇಲ್ಲ ಜಿಮ್ಗೆ ಹೋಗ್ಬಿಟ್ಟು 4 ಫೀಟ್ ಆಗೋಕ್ಕಾಗುತ್ತಾ? ಎಷ್ಟು ಏಜ್ವರೆಗೂ ಗ್ರೋ ಆಗ್ಬೋದು ಸರ್? ಅಂದರೆ ನೀವು ಒಂದು 18-19 ಇಯರ್ಸ್ ಒಂದು ಮ್ಯಾಕ್ಸಿಮಮ್ ಗ್ರೋತ್ ಅಷ್ಟೇ. ಅದು ಇವಾಗ ನಿಮಗೆ ಫುಡ್ ಹ್ಯಾಬಿಟ್ಸ್ ಆಗಲಿ ನಿಮಗೆ ತುಂಬ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮ್ಮದು. ಈಗ ಗ್ರೋತ್ ಆಗಲಿ, ಈಗ ವೆಯ್ಟ್ ಗೇನ್ ಆಗಲಿ. ಈಗ ಒಬ್ಬರು ಹೆಂಗಂದ್ರೆ ಒಬೇಸ್ ಇರ್ತಾರೆ, ಅವ್ರ ಮನೇಲಿ ಯಾರು ಆ ಥರ ಇರೋದೇ ಇಲ್ಲ. ಈಗ ಅವ್ರದ್ದು ಫುಡ್ ಹ್ಯಾಬಿಟ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಅವ್ರು ಯಾವ ಥರ ನೇಚರಲ್ಲಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಈಗ ನಮ್ಮ ಅಪ್ಪ ಅಮ್ಮ ತಿಂತಾ ಇದ್ದಿದ್ದು ಫುಡ್ ಬೇರೆ, ನಾವು ತಿಂತಾ ಇರೋ ಫುಡ್ ಬೇರೆ. ನಿಮ್ಗೆ ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ನೀವು ಏನೇ ಆದ್ರೂ ಯಾವ ಏಜ್ ಗ್ರೂಪ್ ಅವ್ರು ಬೇಕಾದ್ರೂ ಜಿಮ್ಗೆ ಹೋಗ್ಬೋದು. ಏನು ಮಾಡಬೇಕು ಅಂತ ಗೊತ್ತಿರ್ಬೇಕು ಅಷ್ಟೇ ನಿಮಗೆ. ಎಲ್ಲರೂ ನಾನು ಹೋಗಿ ಈಗ ನೀವು ಈಗ ಒಂದು ವೇ ಪ್ರೋಟೀನ್ ನಿಮಗೆ ಯಾವ ಏಜ್ ಗ್ರೂಪ್ ಬೇಕಾದ್ರೂ ಯೂಸ್ ಮಾಡ್ಬೋದು ಆಯಿತಾ. ಅದು ನಿಮಗೆ ಒಂಥರ ಏನು ಮ್ಯಾಜಿಕ್ ಪಿಲ್ ಥರ ಯೂಸ್ ಆಗಲ್ಲ. ಈಗ ಎಷ್ಟೊಂದು ಜನ ಕೇಳೋದಂಗೆ ಯಾವ ಪ್ರೋಟೀನಿಂದ ವೆಯ್ಟ್ ಲಾಸ್ ಆಗುತ್ತೆ, ಯಾವ ಪ್ರೋಟೀನಿಂದ ವೆಯ್ಟ್ ಗೇನ್ ಆಗುತ್ತೆ, ಪ್ರೋಟೀನಿಂದ ಏನೂ ಆಗೋದೇ ಇಲ್ಲ. ಫಸ್ಟ್ ಆಫ್ ಆಲ್ ಅದೇ ಮಿತ್ತಿರೋದು. ಪ್ರೋಟೀನು ಮ್ಯಾಜಿಕ್ ಪಿಲ್ ಅಲ್ಲ ಅದು. ನಿಮಗೆ ಜಸ್ಟ್ 25 ಗ್ರಾಮ್ಸ್ ಪ್ರೋಟೀನ್ ಅದು. ನೀವೀಗ ಒಂದು ಬಾಡಿಗೆ ತಗೋ ಸಣ್ಣ ಆಗ್ತೀಯಾ ಅಂತೆಲ್ಲ ನಾನು ಫಸ್ಟ್ ಕೇಳೋದೇ ಅದು. ಫೀಮೇಲ್ಸಲ್ಲಿ ಫಸ್ಟ್ ಬರೋ ಕ್ವಶನೇ ಅದು, ವೆಯ್ಟ್ ಲಾಸಿಗೆ ಯಾವ ಪ್ರೋಟೀನ್ ಯೂಸ್ ಮಾಡಲಿ. ಪ್ರೋಟೀನ್ ತಗೊಂಡ್ರೆ ವೆಯ್ಟ್ ಲಾಸೇ ಆಗಲ್ಲ. ಫಸ್ಟ್ ಆಫ್ ಆಲ್ ನಿಮಗೆ ನಿಮ್ಮ ಬಾಡಿಗೆ ಒಂದು ಸರ್ಟೈನ್ ಅಮೌಂಟ್ ಪ್ರೋಟೀನ್ ಬೇಕು ನಿಮಗೆ. ಅದರಲ್ಲಿ ನಿಮಗೆ ಒಂದು 70 kg ಇದ್ದೀರಾ, ನಿಮಗೆ ಮಿನಿಮಮ್ ಒಂದು 70 kg ಬೇಕು ನಿಮ್ಮ ಬಾಡಿಗೆ. ನೀವು ಅದರಲ್ಲಿ ಒಂದು 25 ಗ್ರಾಮ್ಸ್ ಪ್ರೋಟೀನ್ನ ಒಂದು ಐಸೋಲೇಟ್ ವೇ ಪ್ರೋಟೀನಿಂದ ತಗೋತಾ ಇದ್ದೀರಾ. ಇನ್ನು ಉಳಿದಿರೋದನ್ನು ಫುಡ್ಡಲ್ಲಿ ಇಂಟೇಕ್ ಮಾಡಲೇಬೇಕಾ ನೀವು? ನಿಮ್ಮ ಗೋಲ್ ಏನಾದ್ರು ಮಸಲ್ ಗ್ರೋತ್ ಮಾಡಬೇಕು, ಆವಾಗ ನೀವು ಪರ್ kg 1.5 ಗ್ರಾಮ್ಸ್ ಆ್ಯಡ್ ಮಾಡ್ತೀರಾ. ಆವಾಗ ನೀವು ಫುಡ್ ಕ್ವಾಲಿಟಿ ಇನ್ನೂ ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಮಾಡ್ತೀರಾ. ವೇ ಪ್ರೋಟೀನ್ನ ಇನ್ನೊಂದು ಸ್ಕೂಪ್ ಜಾಸ್ತಿ ಮಾಡ್ತೀರಾ. ಆ ಥರ ನಿಮ್ಗೇನಂದರೆ ಲಾಸ್ಟಲ್ಲಿ ಕ್ಯಾಲ್ರಿ ಇಂಟೇಕ್ನ ಮ್ಯಾಚ್ ಮಾಡಬೇಕು. ಅದಕ್ಕೋಸ್ಕರ ವೇ ಪ್ರೋಟೀನ್ ಯೂಸ್ ಮಾಡ್ತಾ ಇದ್ದೀರಾ. ಅದರಿಂದ ನಿಮಗೆ ವೆಯ್ಟ್ ಲಾಸ್ ಆಗಲ್ಲ, ವೆಯ್ಟ್ ಗೇನ್ ಆಗಲ್ಲ. ನಿಮ್ಮ ಕ್ಯಾಲ್ರಿ ಇಂಟೇಕ್ನ ಮ್ಯಾಚ್ ಮಾಡೋದಕ್ಕೆ ಅಂತ ನಾವು ಪ್ರೋಟೀನ್ ಯೂಸ್ ಮಾಡೋದು. ಯಾವುದೇ ಸಪ್ಲಿಮೆಂಟಿಂದನೂ ಏನೂ ಮ್ಯಾಜಿಕ್ ಆಗಲ್ಲ. ಅದೆಲ್ಲ ನಿಮ್ಗೆ ಏನಂತಂದರೆ ಸಪ್ಲಿಮೆಂಟ್ ಅಂದರೆ ಹೆಸರೇ ನಿಮಗೆ ಅಡಿಷನ್. ಅದು ಓಕೆ ಆ್ಯಡ್ ಮಾಡ್ಕೊಂಡು ಹೋಗೋದು ನೀವು ಒಂದೊಂದೇ ಸಪ್ಲಿಮೆಂಟು. ಈಗ ನಿಮ್ಮದು ಗೋಲ್ನ ನೋಡಿಕೊಂಡು ನಿಮ್ಮ ಹತ್ರ ಫೈನಾನ್ಷಿಯಲಿ ಹೆಂಗಿದೆ, ನಿಮ್ಮ ಹತ್ರ ದುಡ್ಡು ಚೆನ್ನಾಗಿದೆ ಅಂತಂದರೆ 100 ಸಪ್ಲಿಮೆಂಟ್ ಇದೆ ಯೂಸ್ ಮಾಡೋಕ್ಕೆ. ಸರ್ ನಿಮ್ಮ ಜಿಮ್ಮಿಗೆ ಲೈಕ್ ಎಂತೆಂಥವ್ರು ಬರ್ತಾರೆ ಸರ್? ಏನೇನು ಬಂದು ಕೇಳ್ತಾರೆ? ಸಣ್ಣ ಆಗಬೇಕು, ಇಷ್ಟು ಮಂತ್ಸಲ್ಲಿ ಆಗಬೇಕು, ಇಲ್ಲ ಬೇರೆ ಏನೋ ರೀಸನ್ಗೆ ವೆಯ್ಟ್? ಫಸ್ಟ್ ನೀವು ಇವಾಗಿರೋ ಟ್ರೆಂಡ್ ಹೆಂಗೆ ಗೊತ್ತಾ? ಫಸ್ಟ್ ಬಂದು ಯಾರಾದರೂ ಕೇಳೋದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ, ಮತ್ತು ನೀವು ಏನು ತಿಂತೀರಾ, ನೀವು ಎಷ್ಟು ಕಷ್ಟಪಟ್ಟು ಮಾಡ್ತೀರಾ, ಇದೆಲ್ಲ ಏನು ಕೇಳಲ್ಲ. ಫಸ್ಟ್ ಬಂದು ಕೇಳೋದೆ ಏನು ಸಪ್ಲಿಮೆಂಟ್ ಯೂಸ್ ಮಾಡ್ತೀರಾ, ಏನು ಮೆಡಿಸನ್ ಅಷ್ಟೊಂದು ಇಂಪ್ಯಾಕ್ಟ್ ಆಗಿದೆ ಸಪ್ಲಿಮೆಂಟ್ಸ್. ನಿಮಗೆ ಸೋಷಿಯಲ್ ಏನಾಗಿದೆ ನಿಮಗೆ ಈಗ ಯೂಟ್ಯೂಬ್ ವಿಡಿಯೋಸ್ ಆಗಲಿ ರೀಲ್ಸಲ್ಲಾಗಲಿ ಪೂರ್ತಿ ಇನ್ಫಾರ್ಮೇಷನ್ ಕೊಟ್ಬಿಡ್ತಾ ಇದ್ದಾರೆ. ಗೂಗಲಿಂದ ತೆಗೆದು ನಿಮಗೆ ಕಾಪಿ ಪೇಸ್ಟ್ ಮಾಡಿಬಿಡ್ತಾರೆ. ಈಗ ಮಸಲ್ ಗೈನ್ ಮಾಡಬೇಕಾ, ಈ ಸಪ್ಲಿಮೆಂಟ್ ಯೂಸ್ ಮಾಡಿ, ಈ ಮೆಡಿಸನ್ ಯೂಸ್ ಮಾಡಿ. ಈಗ ಹೆಂಗೆ ಅಂದರೆ ನಿಮಗೆ ತುಂಬ ಜನ ನೀವು ಎಲ್ಲ ಜಿಮ್ಮಲ್ಲಿ ಅಬ್ಸರ್ವ್ ಮಾಡ್ಬೋದು, 16-17 ಇಯರ್ಸಿಂದ ನಿಮಗೆ ಈಗ ಏನೋ ಈ ಸಪ್ಲಿಮೆಂಟು ಮತ್ತು ಸ್ಟೆರಾಯ್ಡ್ಸ್ ಇದ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ ಆಲ್ರೆಡಿ. ಈಗ ಮೇನ್ ಪ್ರಾಬ್ಲಮ್ ಆಗ್ತಿರೋದೇ ಅದು. ಅವ್ರಿಗೆ ಏನಂತಂದರೆ ನಿಮಗೆ ಮುಂಚೆ ಎಲ್ಲ ಯಾವ ಥರ ಇತ್ತು, ನಿಮ್ಮ ಮ್ಯಾಕ್ಸಿಮಮ್ ಪೊಟೆನ್ಷಿಯಲ್ನ ರೀಚ್ ಆದಮೇಲೆ ನಿಮಗೆ ಬಾಡಿ ಬಿಲ್ಡಿಂಗ್ ಕ್ರೇಜ್ ಇದ್ದರೆ ಅವಾಗ ನೀವು ಯಾವ್ದಾದ್ರು ಒಳ್ಳೆ ಕೋಚ್ ಹತ್ರ ಗೈಡೆನ್ಸ್ ತಗೊಂಡು ಎನ್ಹಾನ್ಸ್ಡ್ ಅಥ್ಲೀಟ್ಸ್ ಆಗ್ತಾಯಿದ್ರು. ಈಗ ಹೆಂಗೆ ಅಂತಂದರೆ ನಾನು ಎಷ್ಟೊಂದು ಜನ ನೋಡಿದ್ದೀನಿ, ಈಗ ಜೂನಿಯರ್ಸ್ ಕ್ಯಾಟಗರಿ ಅಂತ ಬಾಡಿ ಬಿಲ್ಡಿಂಗಲ್ಲಿ ಮಾಡ್ತಾರೆ ಆಯಿತಾ. ಬಿಲೋ 22, ಬಿಲೋ 21 ಈ ಥರ ಎಲ್ಲ ಇರುತ್ತೆ ನಿಮಗೆ. ಆ ಬಿಲೋ 21 ನಿಮಗೆ 90% ಜನ ಎನ್ಹಾನ್ಸ್ಡ್. ನೀವಿನ್ನೂ ಚಿಕ್ಕ ಹುಡುಗರು, ಕಾಲೇಜ್ಗೆ ಹೋಗೋ ಹುಡುಗರೆಲ್ಲ ನಿಮಗೆ ಬಾಡಿ ಬಿಲ್ಡಿಂಗು ಈಗ ಒಂಥರ ಹೆಂಗೆ ಅಂದರೆ ಇದು ಹೆಂಗೆ ಅಂದರೆ ಅಡಿಕ್ಷನ್ ನಿಮಗೆ. ಸೊ ಸಪ್ಲಿಮೆಂಟ್ಸು ಅಂದರೆ ಒಂದು 4 years ಬ್ಯಾಕ್ ನಿಮಗೆ ಸಿಗೋದೇ ಕಷ್ಟ ಆಗ್ತಿತ್ತಲ್ಲ, ಈಗ ತುಂಬ ಈಸಿ ನಿಮಗೆ. ರೋಡಿಗೂ ಸಪ್ಲಿಮೆಂಟ್ಸ್ ನಿಮ್ಗೆ ಹೆಂಗೆ ಅಂದರೆ ನಿಮಗೆ ಆನ್ಲೈನ್ ಸ್ಟೋರ್ಗಳು ಇದೆಲ್ಲ ಓಪನ್ ಆಗಿರೋದ್ರಿಂದ ನಿಮಗೆ ಸಪ್ಲಿಮೆಂಟ್ಸ್ ಇರಲಿ, ಸ್ಟೆರಾಯ್ಡ್ ಈಸಿಯಾಗಿ ಸಿಗುತ್ತೆ. ಈಗ ಚಿಕ್ಕ ಹುಡುಗರು ಎಲ್ಲ ನಮಗೆ ಮುಂಚೆ ಸಪ್ಲಿಮೆಂಟ್ ಸಿಗ್ತಾ ಇರಲಿಲ್ಲ. ಈಗ ಅಷ್ಟು ಬ್ರ್ಯಾಂಡ್ಸ್ ಆಗಿ ಹೋಗಿದೆ. ಮತ್ತೆ ನಿಮಗೆ ಆನ್ಲೈನ್ ನಿಮಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಈಗ ಆನ್ಲೈನ್ ಪೇಜಸ್ ಇದೆ ಸ್ಟೆರಾಯ್ಡ್ಸ್ನ ಸೇಲ್ ಮಾಡೋದಕ್ಕೇನೆ. ಅಷ್ಟು ಈಸಿಯಾಗಿ ಆಗ್ಬಿಟ್ಟಿದೆ. ಈಗ ಅದನ್ನ ಎಲ್ಲೋ ಒಂದ್ ಕಡೆ ಈ ಮೆಡಿಕಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರ್ತಾರಲ್ಲ ಅದು ಬಿಸ್ನೆಸ್. ಅಂಡ್ ಸಮ್ವೇರ್ ಡಾಕ್ಟರ್ಸ್ ಕ್ಯಾನ್ ಟೆಲ್ ಹೇಳ್ಬೋದಲ್ವಾ? ಅಲ್ಲ ಅದೆಲ್ಲ ನಿಮಗೆ ಹೆಂಗ್ ಗೊತ್ತಾ ಬಿಸ್ನೆಸ್ ಅದು ನಿಮಗೆ. ಮೇಡಮ್ ನಾನು ಹೇಳ್ತೀನಲ್ಲ, ಡಾಕ್ಟರ್ಸು, ಇನ್ಫ್ಲೂಯೆನ್ಸರ್ಸು, ಕಂಟೆಂಟ್ ಕ್ರಿಯೇಟರ್ಸು, ಸೆಲೆಬ್ರಿಟೀಸು ಇವರೆಲ್ಲ ಹೆಂಗೆ ಅಂತಂದರೆ ಈಗ ಇಂಟರ್ವ್ಯೂಸಲ್ಲಿ ಹೇಳ್ತಾರೆ ವೇ ಪ್ರೋಟೀನ್ ಯೂಸ್ ಮಾಡಬೇಡಿ, ಸ್ಟೆರಾಯ್ಡ್ ಯೂಸ್ ಮಾಡ್ತಾರೆ,
ಈಗ ಎಷ್ಟೊಂದು ಜನ ಯೂತ್ಸು ಸಪ್ಲಿಮೆಂಟ್ಸ್ ತಗೊಳ್ಳೋದ್ರಿಂದ ಹಾಳಾಗ್ತಾ ಇದ್ದಾರೆ, ಇದೆಲ್ಲ ಹೇಳ್ತಾರಲ್ವಾ. ಈಗ ನಿಮಗೆ ಅವ್ರಿಗೆ ಅದನ್ನೇ ಪ್ರಮೋಟ್ ಮಾಡ್ತಾ ಇರ್ತಾರೆ. ಒಂದು ಪ್ರಾಡಕ್ಟ್ನ 80 ಗ್ರಾಮ್ಸ್ ಪ್ರೋಟೀನ್ ಇದೆ ಇದರಲ್ಲಿ, ಆಯಿತಾ. 80 ಗ್ರಾಮ್ಸು ಮಕ್ಳಿಗೆ ಕುಡಿಯೋ ಪ್ರಾಡಕ್ಟಲ್ಲಿ 80 ಗ್ರಾಮ್ಸ್ ಪ್ರೋಟೀನ್ ಹೆಂಗೆ ಬರುತ್ತೆ ಒಂದು ಸ್ಕೂಪಲ್ಲಿ? ಯಾಕಂದರೆ ಆ ಸೆಲೆಬ್ರಿಟಿಗೆ ದುಡ್ಡು ಕೊಡ್ತಾ ಇರ್ತಾರೆ ಅದನ್ನು ಪ್ರಮೋಟ್ ಮಾಡೋದಕ್ಕೆ. ಯಾವ ವೇ ಪ್ರೋಟೀನ್ ಬ್ರ್ಯಾಂಡ್ನು ಕೊಡ್ತಾ ಇರಲ್ಲ ಅದರಲ್ಲಿ. ಅದಕ್ಕೆ ಹೇಳ್ತಾರೆ ಅವರು. ಮತ್ತು ನಿಮ್ಗೆ ಎಷ್ಟೊಂದು ಜನ ಅಡ್ವರ್ಟೈಸ್ಮೆಂಟ್ ಮಾಡೋ ಪ್ರಾಡಕ್ಟ್ಗಳು ಪರ್ಸ್ನಲ್ ಅವ್ರು ಯೂಸ್ ಮಾಡೋದೇ ಇಲ್ಲ, ಅವರು ಅಡ್ವರ್ಟೈಸ್ಮೆಂಟಿಗೆ ಮಾತ್ರ ತೋರಿಸ್ತಾರೆ. ಜನ ಏನು ಮಾಡ್ತಾರೆ ಅದನ್ನು ನಂಬಿ ತಗೋತಾರೆ ಅಷ್ಟೇ. ಈಗ ಎಷ್ಟೊಂದು ಜನ ನಿಮಗೆ ಈ ಏನೋ ಸ್ವೀಟ್ಸ್ದಾಗಲಿ ಇದ್ರದ್ದೆಲ್ಲ ತೋರಿಸ್ತಾರಲ್ವಾ, ಯಾವ ಸೆಲೆಬ್ರಿಟಿ ಶುಗರ್ ತಿಂತಾರೆ? ಅವರೆಲ್ಲ 0 ಶುಗರಲ್ಲಿ ಇರ್ತಾರೆ. ಅವ್ರು ಪ್ರಮೋಟ್ ಮಾಡೋದೇನು, ಎಲ್ಲ ಶುಗರ್ ಇರೋ ಪ್ರಾಡಕ್ಟ್ಗಳೇ ಪ್ರಮೋಟ್ ಮಾಡೋದು. ಜನ ಫೂಲ್ ಆಗ್ತಾ ಇರೋದು ಅಷ್ಟೇ. ಈ ಹುಡುಗರಿಗೆ ಹೆಂಗೆ ಅಂತಂದರೆ ಸೋಷಿಯಲ್ ಮೀಡಿಯಾ ಕ್ರೇಜ್ ಜಾಸ್ತಿ ಆಗಿ ಒಂದು 6 ಪ್ಯಾಕ್ ಇರೋ ಫೋಟೋ ಹಾಕಬೇಕು. ಅರ್ಜೆಂಟಾಗಿ ಏನು ಮಾಡಬೇಕು ಅದರಲ್ಲಿ? ನೀವೇನಾದರೂ ಈಗ ನನ್ನ ಹತ್ರ ಬರೋ ಕ್ಲೈಂಟ್ಗಳು, ಸರ್ ಎಷ್ಟು ದಿನದಲ್ಲಿ ರೆಡಿ ಆಗ್ಬೋದು? ನಾನೀಗ ಅವ್ನ ಬಾಡಿ ರೆಡಿ ಆಗ್ಬಿಡ್ಬೇಕು. ಈಗ ಅವ್ನ ಬಾಡಿ ನೋಡಿ ಏನಾದ್ರು ಸರ್ 1 ವರ್ಷ ಆಗ್ಬಿಡುತ್ತೆ ರೆಡಿ ಮಾಡೋದಿಕ್ಕೆ. 1 ವರ್ಷನಾ? ನೆಕ್ಸ್ಟ್ ದಿನ ಆಗ್ಲೇ ಅವ್ನು ಬೇರೆಯವ್ರ ಹತ್ರ ಹೋಗ್ಬಿಟ್ಟಿರ್ತಾನೆ, ಬೇರೆಯವ್ರ ಹತ್ರ ಹೋಗಿ ಜಾಯಿನ್ ಆಗ್ಬಿಟ್ಟಿರ್ತಾರೆ. ಈಗ 90 ಡೇಸ್ ಟ್ರಾನ್ಸ್ಫಾರ್ಮೇಶನ್, 45 ಡೇಸ್ ಟ್ರಾನ್ಸ್ಫಾರ್ಮೇಶನ್, ಇದೆಲ್ಲ ತುಂಬಾ ಟ್ರೆಂಡಿಂಗ್ ಈಗ, ಆಯ್ತಾ. 90 ಡೇಸ್ ಟ್ರಾನ್ಸ್ಫಾರ್ಮೇಶನ್ ಎಲ್ಲ ಈಗ ಒಂಥರ ಏನೋ ಇಂಡಸ್ಟ್ರಿಯಲ್ಲಿ ಬೂಮ್ ಆಗ 90 ದಿನದಲ್ಲಿ ನಾನು ಆಗ್ಬಿಡ್ಬೋದಲ್ಲ 6 ಪ್ಯಾಕ್. 90 ದಿನದಲ್ಲಿ ಆ ಥರ ಆಗೋದಾದ್ರೆ 8 ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು. ನೀವು ಸಿಂಪಲ್ ಲಾಜಿಕ್, ಈಗ ನಾನು ಒಂದು ಬೇಸಿಕ್ ಫಾಸ್ಟ್ ಆಗಿ ಆ ಥರ ಮಾಡಿದಾಗ ಏನ್ ಎಫೆಕ್ಟ್ಸ್ ಆಗುತ್ತೆ? ನ್ಯಾಚುರಲ್ ಆಗಿ ಪಾಸಿಬಲ್ ಇಲ್ಲ, ಇಂಪಾಸಿಬಲ್. ನ್ಯಾಚುರಲ್ ಆಗಿ 100ರಲ್ಲಿ 3 ಜನ ಮಾಡ್ಬೋದು, ಇನ್ನು 97 ಜನ ನಿಮಗೆ ಅನಬಾಲಿಕ್ಸ್ ಇಲ್ಲದೆ ಮಾಡೋಕ್ಕಾಗಲ್ಲ, ಆಯಿತಾ. ಅದು ಸಿಂಪಲ್ ಲಾಜಿಕ್. ನಾನು ಹೇಳೋದು ಬೇಸಿಕ್ ಎಕ್ಸಾಂಪಲ್. ಒಬ್ಬ 120 kg ಇರ್ತಾನೆ. 120 kg ಇರೋನಿಗೆ 90 ಡೇಸಲ್ಲಿ 6 ಪ್ಯಾಕ್ ಹೆಂಗೆ ಮಾಡ್ತೀರಾ? ಅಷ್ಟು ಈಸಿ ಆಗಿದ್ದಿದ್ರೆ ಈಗ ನೀವು ಅಂಬಾನಿ, ಎಷ್ಟು ಕೋಟಿ ದುಡ್ಡಿದೆ ಅವನ ಹತ್ರ, ಅವನ ಮಗ ಯಾಕೆ ಹಂಗಿರ್ಬೇಕಿತ್ತು? ಅಂಬಾನಿ ಮಗಂಗೆ 90 ಡೇಸ್ ಟ್ರಾನ್ಸ್ಫಾರ್ಮೇಷನ್ ಮಾಡೋಕ್ಕಾಗಲ್ವ? ಹಂಗಾರೆ ಫಾರಿನಿಂದ ಕರ್ಸ್ಬಿಡ್ತಾನೆ. ಆ ಥರ ಎಲ್ಲ ಮಾಡಿಸೋದಾಗಿದ್ದಿದ್ರೆ ಆ ಥರ ಸರ್ಜರಿ ಎಲ್ಲ ಯಾಕೆ ಮಾಡಿಸ್ಬೇಕಿತ್ತು? ಮತ್ತು ಜನಕ್ಕೆ ಇದು ಬೇಸಿಕ್ ಅರ್ಥ ಆಗಲ್ಲ. 90 ದಿನ ಅಲ್ಲಿ ಹೆಂಗೆ ಯಾವ ಥರ ಇರುತ್ತೆ ಅಲ್ಲಿ ಅಂದರೆ, ಒಬ್ಬ ಜೆನೆಟಿಕಲಿ ತುಂಬ ಸ್ಟ್ರಾಂಗ್ ಇರ್ತಾನೆ, ಅವನಿಗೆ ಸ್ವಲ್ಪ ಅವನು ಯಾವ್ದಾದ್ರು ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡ್ ಇರ್ಬೋದು, ಇಲ್ಲ ಜೆನೆಟಿಕಲಿ ತುಂಬ ಸ್ಟ್ರಾಂಗ್ ಇರ್ಬೋದು, ಅಂಥವನೊಬ್ಬ ಇರ್ತಾನೆ. ಅವನಿಗೆ ಟ್ರಾನ್ಸ್ಫಾರ್ಮೇಷನ್ ಮಾಡಿಸ್ತೀನಿ ನಾನು 90 ದಿನದಲ್ಲಿ, ಆಯಿತಾ. ಅವನನ್ನು ನೋಡ್ಕೊಂಡು 10 ಜನ ಬರ್ತಾರೆ. ಆ 10 ಜನದಲ್ಲಿ ಇನ್ನೊಬ್ಬ ರೆಡಿ ಆಗ್ತಾನೆ, ಇನ್ನು 9 ಜನ ರೆಡಿ ಆಗಲ್ಲ, ಆಯಿತಾ. ಜನ ಏನು ಮಾಡ್ತಾರೆ, ಈ ಪ್ರಮೋಷನ್ ಮಾಡ್ತಾ ಇರ್ತಾನಲ್ವ ಈ ಇಬ್ರದನ್ನೇ, ಅದನ್ನ ನೋಡ್ಕೊಂಡು 10 ಜನ ಬರ್ತಾ ಇರ್ತಾರೆ. ನಾನು 90 ದಿನದಲ್ಲಿ ಆಗ್ತೀನಿ, 90 ದಿನದಲ್ಲಿ ಆಗ್ತೀನಿ. ಎಲ್ಲರೂ ಆಗಿಲ್ಲ, ಎಲ್ಲರಿಗೂ ಚಾನ್ಸ್ ಇಲ್ಲ. ಅದು ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ಸ್. ನೀವೀಗ ಅವ್ರ ಲೈಫ್ ಸ್ಟೈಲ್ ಹೆಂಗಿದೆ, ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ಎಷ್ಟು ಕನ್ಸಿಸ್ಟೆಂಟಾಗಿ ಬರ್ತಾರೆ, ನಾವು ಹೇಳೋದನ್ನೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ಇಲ್ವ? ಈಗ ಸರಿ ನಾನು ಒಂದು ಡಯಟ್ ಪ್ಲಾನ್ ಕೊಡ್ತೀನಿ, 24 hours ನನ್ನ ಜೊತೆಲಿರಲ್ಲ, ಅವ್ರಿಗೆ ಡಯಟ್ ಪ್ಲಾನ್ ಕೊಟ್ಟಿರ್ತೀನಿ. ನಾನು ಏನು ಕೇಳಿದ್ರು ಸರ್ ಮಾಡ್ತಾ ಇದ್ದೀನಿ ಸರ್, ಟೈಮ್ ಕರೆಕ್ಟಾಗಿ ತಿಂತಾ ಇದ್ದೀನಿ ಸರ್, ರಿಸಲ್ಟ್ ಬರ್ತಾ ಇಲ್ಲ ಅಂದರೆ ಅವ್ರು ಫಾಲೋ ಮಾಡ್ತಾ ಇರಲ್ಲ. ಯಾವ ಏಜ್ ಗ್ರೂಪ್ ಅವರೆಲ್ಲ ಬರ್ತಾರೆ ಸರ್? ಅಂದರೆ ನೀವು ಈಗ ಎಲ್ಲ ನೀವು 50 ಇಯರ್ಸ್ಗೂ ಬರ್ತಾರೆ. 50 ಇಯರ್ಸಿಗೆ 6 ಪ್ಯಾಕ್ ಮಾಡಬೇಕು ಅಂತಾರೆ. 20 ಇಯರ್ಸಿಗೆ ಬರೋನಿಗೆ ರಿಸಲ್ಟು 40 ಇಯರ್ಸ್ವರೆಗೆ ಬರಲ್ಲ. ನಾನು ನ್ಯಾಚುರಲ್ ಅಂದರೆ ನಾನೇ ಹೇಳ್ಕೊಳ್ಳಲ್ಲ ಎಲ್ಲೂ ನಾನು ನ್ಯಾಚುರಲ್ ಅಂತ. ಲೈಕ್ ನಿಮ್ಗೆ ಎಷ್ಟು ವರ್ಷ ತಗೊಂತು ಸರ್ ಒಂದು 6 ಪ್ಯಾಕ್ ಮಾಡೋದಕ್ಕೆ? 6 ಪ್ಯಾಕ್ ಮಾಡೋದಕ್ಕೆ ಆಯಿತು ಒಂದು 3 ಇಯರ್ಸ್. ಅಷ್ಟು 2 ಇಯರ್ಸ್ ನಾನು ಕಷ್ಟಪಟ್ಟು ಈಗ 42 kg ಇಂದ ಒಂದು 55, 57 ತನಕ ವೆಯ್ಟ್ ಗೇನ್ ಆಯಿತು. ಸ್ಟಾರ್ಟಿಂಗ್ ಗೇನ್ ಆಗುತ್ತೆ ನಿಮಗೆ, ಸ್ಟಾರ್ಟಿಂಗ್ ವೆಯ್ಟ್ ಲಾಸು ಆಗುತ್ತೆ ಈಸಿಯಾಗಿ, ಒಂದು ಪಾಯಿಂಟಲ್ಲಿ ಸ್ಟಕ್ ಆಗುತ್ತೆ. ಅಲ್ಲಿಂದ ನಿಮ್ಮ ಕನ್ಸಿಸ್ಟೆನ್ಸಿ, ನಿಮ್ಮ ಹಾರ್ಡ್ ವರ್ಕು ಅವಾಗ ಸ್ಟಾರ್ಟ್ ಆಗೋದು. ಈ ಫೀಮೇಲ್ ಬಾಡಿ ಬಿಲ್ಡಿಂಗ್ ಅಂದರೆ ಮೆನ್ ಬಾಡಿ ಬಿಲ್ಡಿಂಗ್ ಇತ್ತು, ಇಟ್ ವಾಸ್ ಅ ಟ್ರೆಂಡ್. ಫೀಮೇಲ್ ಬಾಡಿ ಬಿಲ್ಡಿಂಗ್ ಎಲ್ಲ ಯಾವಾಗ ಟ್ರೆಂಡ್ ಆಗಿದೆ ಸರ್? ಸ್ಕೋಪ್ ಇಲ್ಲ ನಿಮಗೆ, ಇವಾಗಲೂ ಇನ್ನೂ ಸ್ಕೋಪ್ ಇಲ್ಲ ಇಂಡಿಯಾದಲ್ಲಿ. ಇನ್ನೂ ನಿಮಗೆ ಫೀಮೇಲ್ ಬಾಡಿ ಬಿಲ್ಡಿಂಗಿಂದ ಒಂದು ಒಳ್ಳೆ ಹೆಸರು ಮಾಡಿ ತುಂಬ ಏನೋ ಅರ್ನ್ ಮಾಡ್ತಿದ್ದಾರೆ, ಇಲ್ಲ ಒಂದೊಳ್ಳೆ ಪಾಸಿಟಿವ್ ಆಗಿ ಹೆಸರಿದೆ ಅಂತ ಯಾರಿದ್ದಾರೆ? ನೀವು ಇನ್ನೂ 1 ವೀಕ್ 2 ವೀಕಿಂದ ಜಿಮ್ಗೆ ಹೋಗ್ತಾ ಇರ್ತೀರಾ. ನಾವೆಲ್ಲ ವರ್ಷಗಳ ಗಟ್ಟಲೆ ಕಷ್ಟಪಟ್ಕೊಂಡು ಬಂದು ಒಂದು ಟೈಟ್ಲ್ ವಿನ್ ಮಾಡಿದ್ರೆ ಹುಡುಗಿರ್ದು ಏನಾಗ್ತಾ ಇದೆ, ಇವ್ರು 1 ವಾರ 1 ತಿಂಗಳು ಎಲ್ಲ ಜಿಮ್ಗೆ ಹೋಗಿ ಬಂದು ನಾಳೆ ನೋಡಿದ್ರೆ ಮಿಸ್ ಬೆಂಗಳೂರು, ಮಿಸ್ ಇಂಡಿಯಾ, ಅದು ಇದು ಅಂತ ಟೈಟ್ಲುಗಳು. ಅವ್ನು ಟ್ರೈನ್ ಮಾಡಿರೋನು ಹೆಂಗೆ ಗೊತ್ತಾ, ಅವ್ನು ಫೇಮಸ್ ಆಗಿ ಹೋಗ್ತಾನೆ.